ಹಾಯ್ ಗೈಸ್, ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಕಾಸರಗೋಡು ಬಂದರು ತೋರಿಸ್ತಾ ಇದ್ದೀವಿ. ನೋಡಿ, ಇವಾಗ ನಿಮ್ಗೆ ಕಾಣ್ತಾ ಇದೆಯಲ್ಲ, ಇದು ಹೊನ್ನಾವರ ಮೇನ್ ರಾಷ್ಟ್ರೀಯ ಹೆದ್ದಾರಿಯ ಸರ್ಕಲ್. ಇದು ಇಲ್ಲಿಂದ ಒಂದು ದೊಡ್ಡ ಬ್ರಿಡ್ಜ್ ಬರುತ್ತೆ. ಆ ಬ್ರಿಡ್ಜ್ ಮೂಲಕ ಹಾದು ಆ ಕಡೆ ಕಾಸರಗೋಡು ಹತ್ರ ಹೋಗಬೇಕು. ಅಲ್ಲಿ ದೊಡ್ಡ ಬಂದರು ಇದ್ದಾವೆ. ತೋರಿಸ್ತೀನಿ ಗೈಸ್ ಯಾವ ಬಂದರು ಹೇಗಿದೆ ಅಂತೇಳಿ. ಓಕೆ ನೋಡಿ, ಈಗ ನಾವು ಇದು ಉತ್ತರ ಕನ್ನಡ ಜಿಲ್ಲೆಯ ದೊಡ್ಡ ಬ್ರಿಡ್ಜ್. ಇದು ಸಮುದ್ರಕ್ಕೆ ಅವಿನಾಶಿ ನದಿ ಸಮುದ್ರಕ್ಕೆ ಟಚ್ ಆಗುತ್ತೆ. ಇಲ್ಲಿ ಕಟ್ಟಿದ್ದಾರೆ. ಇದು ರಾಷ್ಟ್ರೀಯ ಹೆದ್ದಾರಿ. ನೋಡಿ, ದೊಡ್ಡ ಬ್ರಿಡ್ಜ್. ಇದು ಸುಮಾರು 2 ಕಿಲೋಮೀಟ್ರು ಇರ್ಬೋದು. ಇದನ್ನ ಕೆಳಗೆ ಕಾಣ್ತಾ ಇದೆಯಲ್ಲ, ಅವಿನಾಶಿ ನದಿ ಮತ್ತು ಅರುಣಾಚಲ ಟಚ್ ಆಗ್ತಾ ಇದೆ ಈ ಸ್ಪಾಟಲ್ಲಿ. ಇದೆ ಗಿಡಗ ಅರಳದ್ದು ಗಾಡಿಗಳು ಬರ್ತಾ ಇದ್ದಾವೆ. 1 ಕಿಲೋಮೀಟರ್ ಇರುವ ಸೇತುವೆ ಬ್ರಿಡ್ಜ್ ನೋಡೋಣ. ಕಾಸರಗೋಡು ಬಂದರಿಗೆ 25 ವಿಡಿಯೋ. ಎಂಟ್ರೆನ್ಸ್ ಇದೆ ನೋಡಿ, ಕಾಸರಗೋಡು ಬಂದ ಎಂಟ್ರೆನ್ಸಲ್ಲಿ ಬರ್ತಾ ಇದ್ದೇವೆ. ಹೌದು ಸರ್, ಭಾರಿ ಬಿಗಿ ಬಂದೋಬಸ್ತು. ಇವಾಗ ನಾವು ಕಾಸರಗೋಡು ಬಂದರು ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಬಿಲ್ಡಿಂಗಿಂದ ಆ ಕಡೆ ಬರುತ್ತೆ ಬಂದರು. ವೇಟ್ ಫಾರ್ ವಿಡಿಯೋ. ಓಕೆ, ನೋಡ್ತಾ ಇರಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಗೊತ್ತಾಗುತ್ತೆ ಗೈಸ್. ತುಂಬ ಭೂತಾಯಿ ಫಿಶ್ ಬಿದ್ದಿದೆ ಅಂತ ಅನಿಸುತ್ತೆ, ಹೇಳ್ತಾ ಇದ್ರು. ನೋಡೋಣ ಯಾವ ಮೀನು ಬಿದ್ದಿದೆ ಅಂತ ಬಂದರು ಕಡೆ. ಓಕೆ, ಹಿಡ್ದಿನ ಬೋಟಿಲ್ ಬೇಕವನು. ಇಲ್ಲ ಹ್ಯಾಂಡ್ಲಿ ಸಿಕ್ಸು ಚೀಲ ಹಿಡ್ಕೊ ಕೈಯಾಗ, ಕೈಯಾಗ ಹಿಡ್ಕೊ. ಓ ಪರ್ಷಿಯನ್ ಬೋಟ್ ಸಿಕ್ಸ್ ಹಾಕಿದ ಅಲ್ಲೇ ಅಲ್ಲೇ. ಕಾಸರಗೋಡು ಬಂದರು ಇದು ನೋಡ್ತಾ ಇದ್ದೀರಲ್ಲ. ಮಾರ್ಲಿ ಬಿದ್ದಿದಿ ನೋಡಿ ಮಾರ್ರೆ, ಭೂತಾಯಿ ಫಿಶ್ ಜರಿ ಬಿದ್ದಿದೆ. ಸುಮಾರು ಬೋಟಲ್ಲಿ ತುಂಬ ಮೀನು ಹಿಡ್ಕೊಂಡ್ಬಂದಿದೆ ನೋಡಿ. ರಾಶಿ ರಾಶಿ ಭೂತಾಯಿ ಮೀನಿದೆ ಮಾರ್ರೆ. ನೀವು ಬೇಕಾದರೆ ಬಂದರ ಕಡೆ ಹೋದರೆ ಈ ಥರ ಒಂದು ಭೂತಾಯಿ ಮೀನು ರಾಶಿಯನ್ನು ನೋಡ್ಬೋದು. ಓಕೆ, ಕವರ್ ತೊಗೋಗಿ ಫಸ್ಟು ತಾರ್ಲೆ ಮೀನು ತಗೋ, ಕಡಿ ಸಿಗಲ್ಲ ನೋಡಿ. ಮತ್ತೆ
ವಾವ್ ಸಿಪ್ಲಿ. किती सांडले बदले पण समानात आहे काय आले सांडले जाते. ನೋಡಿದ್ರಲ್ಲ ಗೈಸ್, ಇದು ಕಾಸರಗೋಡು ಬಂದರು. ತುಂಬ ದೊಡ್ಡದೇನಲ್ಲ, ತುಂಬ ಚಿಕ್ಕದೇನಲ್ಲ, ಮೀಡಿಯಮಲ್ಲಿದೆ. ಇಲ್ಲಿ ಎಲ್ಲ ಜಾತಿಯ ಒಂದು ಮೀನುಗಳನ್ನು ಬೋಟ್ಗಳು ಇಲ್ಲಿಂದ ಹಿಡ್ಕೊಬಂದು ಇಲ್ಲಿಂದ ದೊಡ್ಡ ದೊಡ್ಡ ಲಾರಿಗಳಲ್ಲಿ ಶಿಫ್ಟ್ ಮಾಡ್ತಾರೆ. ಓಕೆ, ನೀವೇನಾದರೂ ಬರ್ಬೇಕಂದ್ರೆ ಹೊನ್ನಾವರ ಬಂದರೆ ಹೊನ್ನಾವರದಿಂದ ಒಂದು 2 ಕಿಲೋಮೀಟ್ರ್ ಕಾಸರಗೋಡಿದೆ. ನೀವು ಬಂದು ನೋಡ್ಕೊ ಹೋಗ್ಬೋದು. ಒಳ್ಳೆ ಚೆನ್ನಾಗಿದೆ ಬಂದರು. ಓಕೆ, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೈಸ್. ಓಕೆ, ಥ್ಯಾಂಕ್ ಯು.